ಲಲಿತಾವಿಂದು ಫ್ರೆಂಡ್ಸು. ಈಗಲೂ ಆ್ಯಕ್ಚುಲಿ ನಾವು ಒಳ್ಳೆ ಗುಡ್ ಫ್ರೆಂಡ್ಸೇ ನಾವು. ಸೊ ಎಲ್ಲ ಏನು ಅನ್ಕೊಂಬಿಟ್ಟವ್ರೆ ಅಂದರೆ, ನಾನು ಇದೊಂದು ಹೇಳ್ತೀನಿ, ಎಲ್ಲ ಯಾರೋ ಒಂದು ಟ್ರೋಲ್ಗೆಲ್ಲ ನೋಡಿದೆ, ಓ ವಿನೋದ್ ಗೊಬ್ರಗಾಲ ಮದುವೆ ಆಗ್ತಾರೋ ಹುಡುಗಿ ಇವರು ಹಂಗೆ. ಈಗ ನಿಮ್ಮ ಜೊತೆನೂ ನಾನು ರೀಲ್ಸ್ ಮಾಡ್ತೀನಿ ಹಂಗಂತ ನಿಮ್ಮನ್ನ ನಾವು ಮದುವೆ ಆಯ್ತಿದ್ದೀನಿ ಅಂತಲಾ. ಎಷ್ಟೋ ಜನ ಹುಡುಗಿರು ಅಲ್ಲ ಆಗಿರ್ಬೋದು. ನಾ ಹೇಳಿದ್ದು ಸರ್, ಈಗ ರೀಲ್ಸ್ ಏನಾಗಿದೆ ಅಂದರೆ ಒಂದು ರೀಲ್ಸ್ ಟ್ರೆಂಡ್ ಆಗ್ಬಿಟ್ಟೈತೆ ಈಗ. ನಾನು ಓಪನ್ ಆಗಿ ಹೇಳ್ತೀನಿ, ಈ ರೀಲ್ಸಿಂದ ಏನಾಗಿದೆ ಅಂದರೆ, ರಂಗಭೂಮಿ ಕಲಾವಿದರು ನಾನು ನೋಡ್ತೀನಿ, ರಂಗಭೂಮಿಲಿ ಅಷ್ಟು ವರ್ಷ ಕೆಲಸಗಳನ್ನು ಮಾಡಿ ಕಲೆ ಅದು ಪಾತ್ರಗಳ ಪ್ರವೇಶಗಳನ್ನೆಲ್ಲ ಮಾಡ್ತಿರ್ತಾರೆ. ಅವ್ರಿಗೀಗ ಸ್ವಲ್ಪ ಅವಕಾಶ ಕಮ್ಮಿ ಆಗಿದೆ. ಈಗೇನು ಎಲ್ಲಿ ನೋಡಿ ನಾವು ರೀಲ್ಸ್ ಮಾಡಿದವ್ರು ನಾನು ರೀಸೆಂಟ್ ಆಗಿ ನೋಡಿದೆ ಆಕ್ಚುಲಿ, ಮಾನಸ ಮತ್ತೆ ರಾಘು ರೀಲ್ಸ್ ಮಾಡೋರು ರಿಯಲ್ ಆಗು ಅಕ್ಕ ತಮ್ಮನ ತರಾನೇ ಇದ್ದಾರೆ ಆಯ್ತಾ. ಅವ್ರನ್ನ ಟ್ರೋಲ್ ಮಾಡಿದ್ದಾರೆ, ಇಬ್ರು ಮದುವೆ ಆಗ್ತಿದ್ದಾರೆ ಟ್ರೋಲ್ ಮಾಡಿದ್ದಾರೆ. ನಾನ್ಸೆನ್ಸ್ ಅಂತ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ. ಈ ಟ್ರೋಲರ್ಸ್ ಅವ್ರಿಗೆ ಗೊತ್ತಿಲ್ಲ, ಸಂಬಂಧಗಳ ವ್ಯಾಲ್ಯೂ ಗೊತ್ತಿದ್ರೆ ಅವ್ರು ಆ ರೀತಿ ಟ್ರೋಲ್ ಮಾಡಲ್ಲ, ತಿಳ್ಕೊಂಡು ಮಾಡಬೇಕು ನಾನು ಹೇಳೋದು. ಸೊ ಇಲ್ಲಿ ನಾವು ಗುಡ್ ಫ್ರೆಂಡ್ಸು. ಸಿಲಿ ಲಲಿತಾವಿಂದ ಒಂಚೂರು ಕಣ್ಣು ಏಟಾಗಿತ್ತು ನಂದು, ಈ ಕಣ್ಣು ಆ್ಯಕ್ಚುಲಿ ಬೆಂಗಳೂರು ವಸ್ತು ನನಗೆ. ಆಗ ಆಸ್ಪತ್ರೆಗಳು ಎಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಏನು ಹಂಗೆ ವಸ್ತು ಬಂದಿದ್ದು ವಸ್ತಲ್ವಾ. ಆ್ಯಕ್ಚುಲಿ ಇವರ ತಾಯಿ ಕಣ್ಣು ಆಸ್ಪತ್ರೆಲಿ ಕೆಲಸ ಮಾಡ್ತಿದ್ರು. ಸೊ ಇವರು ಅವಾಗ ಹೇಳಿದ್ರು, ಬನ್ನಿ ನಮ್ಮಮ್ಮ ಕೆಲಸ ಮಾಡ್ತಾವ್ರೆ ಅಲ್ಲಿ ವಿಠಲ್ ಆಸ್ಪತ್ರೆಯಲ್ಲಿ, ನಾನೇ ತೋರಿಸ್ತೀನಿ ಬನ್ನಿ ಅಂತಂದ್ರು. ನನಗೆ ಆಯಿತು ಮೇಡಮ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಗಂಟೆ ಹೋದೆ. ಕರ್ಕೊಂಡೋಗಿ ಕಣ್ಣು ತೋರಿಸಿ ಆ್ಯಕ್ಚುಲಿ ದಿನ ವಿಚಾರಿಸ್ತಿದ್ರು, ಕಣ್ಣು ವಾಸಿ ಆಯಿತಾ, ವಾಸಿ ಆಗಿದೆಯಾ ಅಂತ ಕೇಳ್ತಿದ್ರು. ಸೊ ಬೆಂಗಳೂರಲ್ಲಿ ಈಗ ನಮ್ಮ ತಾಯಿ ಹೆಂಗೆ ಫೋನ್ ಮಾಡಿ ಕೇಳ್ತಾರೆ ಹಂಗೆ ಆ ಟೈಮಲ್ಲಿ ಇವ್ರು ಕೇಳ್ತಿದ್ರು. ಸೊ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೆಸಿದ್ರೆ ಒಳ್ಳೇದಲ್ವ ಅಂತೇಳಿ ಅವಾಗಿಂದ. ಅದಾದಮೇಲಿಂದ ಸಿಲಿಲಲ್ಲಿಗೆ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಬರೋರು. ಅಂದರೆ ಆವಾಗ ಒಂದೊಂದಿನ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಬಂದಾಗ ಅಲ್ಲಿ ಪರಿಚಯ ಆಯಿತು, ಮಾತಾಡ್ಸ್ಕೊಂಡು. ಈಗ ಯಾವುದೇ ಕ್ಯಾರೆಕ್ಟರ್ ಇದ್ದರೂ ನಾವು ಯಾರನ್ನ ಹಾಕೋದು ಸರ್ ಅವ್ರನ್ನೇ ಹಾಕಿ ಸರ್ ಅಂತ ಹೇಳುವ. ಸೊ ಬಂದು ಅಲ್ಲಿಂದ ಒಂದು ಒಳ್ಳೆ ಸ್ನೇಹ ಬಾಂಡಿಂಗ್ ಚೆನ್ನಾಗಿ ಬೆಳೀತು. ಈಗ ಏನಂದ್ರೆ ಒಳ್ಳೆ ಗುಡ್ ಫ್ರೆಂಡ್ಸ್ ಆಗಿವಿ, ರೀಲ್ಸು ಮಾಡ್ತೀವಿ. ಆಮೇಲೆ ಯಾವುದೋ ಸೀರಿಯಲ್ ಮಾಡಬೇಕಾದ್ರೆ ಟಿಕ್ಟಾಕ್ ಟೈಮ್ ಇಂದಾನು ನಾವು ಮಾಡ್ಕೊಂಡು ಬಂದಿದ್ದೀವಿ ಒಟ್ಟಿಗೆ. ಟಿಕ್ಟಾಕ್ ಅಷ್ಟು ರೀಚ್ ಆಗಿಲ್ಲ, ಇನ್ಸ್ಟಾಗ್ರಾಮ್ ಅಷ್ಟು ರೀಚ್ ಆಯಿತು. ಆಮೇಲಿಂದ ಯಾವುದೇ ಸೀರಿಯಲ್ ಮಾಡೋದಾದ್ರು ಹಿಂಗೆ ಹೋಗ್ತಾ ಇದೀನಿ, ಹಿಂಗೆ ಮಾಡ್ಬೋದಾ ಹಿಂಗೆ ಅಂತ ಕೇಳ್ತಾರೆ. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ, ಫ್ರೆಂಡ್ಸ್ ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ಕೊಂಡು ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಬಟ್ ನಾನು ಎಲ್ಲೇ ಏನೇ ಮಾಡೋದು ನಾನು ಹೇಳ್ಕೊಳ್ಳಲ್ಲ. ನಾನು ಏನೇನು ಮಾಡಿದ್ರು ಅದನ್ನೆಲ್ಲ ಹೇಳಕ್ ಹೋಗಲ್ಲ. ಯಾಕಂದ್ರೆ ನಮ್ದು ಬೇರೆ ಝೋನು, ನಾವು ಇಲ್ಲಿ ಇರ್ತೀವಲ್ವಾ, ಇಲ್ಲಿ 10 ನಿಮಿಷ ಕಾಮಿಡಿ ಮಾಡಿದ ತಕ್ಷಣ ಇನ್ನೊಂದು ಯಾವುದೋ ಒಂದು ಫೋನ್ ಬಂದ್ಬಿಡ್ತದೆ. ಕಾಮಿಡಿ ಝೋನು ಇವ್ರದಾರೆ ಸ್ಟಿಕಾನ್ ಸೀರಿಯಲ್, ಬೆಳಗ್ಗೆಯಿಂದ ಸಂಜೆವರೆಗೂ ತೋಮ್ತಾನ ಕಾಮಿಡಿ ಹಂಗಲ್ಲ. ಅದೇ ಇವ್ರ ತರ 4 ದಿನ ಪ್ರಾಕ್ಟೀಸ್ ಮಾಡಿ ಒಂದಿನ ಶೂಟಿಂಗ್ ಈಗ ಅಲ್ಲೇಡ್ರ ಅಲ್ಲ, ಈಗ 4 ದಿನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀನೋ ಅಲ್ಲೇಡ್ರನು ಅಲ್ಲೇ ಬಹುಮಾನ. ಸೊ ನಾನು ಹೇಳ್ತಾ ಇರೋದು ಅಲ್ಲಿ ಹಂಗೆ ಅಂದ್ರೆ ನಮ್ದು ಹೆಂಗೆ ಸಡನ್ ಒಂದು ಕಾಲ್ ಬಂದ ತಕ್ಷಣ ಓಟೋಗ್ಬಿಡ್ತೀವಿ ಅಲ್ಲಿ. ಅಂದ್ರೆ ಇಲ್ಲೊಂದು 10 ನಿಮಿಷ ಅರ್ಧ ಗಂಟೆ ಕಾಮಿಡಿ ಆಯ್ತಾ, ನೆಕ್ಸ್ಟ್ ಇನ್ನೊಂದು ಕಾಲ್ ಬರ್ತೇವೆ. ಓಡಾಟ ಜಾಸ್ತಿ ನಮ್ದು, ಬೆಳಗ್ಗೆ ಸಂಜೆ ಗಂಟೆ ಸ್ಟಿಕಾನಿಲ್ಲ. ಸೊ ಅಲ್ಲಿಂದ ಪರಿಚಯ ಆಗಿ ಆಮೇಲೆ ಒಂದು ಒಳ್ಳೆ ಫ್ಯಾಮಿಲಿ ಫ್ರೆಂಡ್ ಆಗಿ ಆಮೇಲೆ ಈಗ ಆಕ್ಚುಲಿ ನೋಡಿ ಮೊನ್ನೆ ಗುರುಪ್ರವೇಶ ಇವ್ರ ಮನೆ ಪಾಪ ಭೋಗ್ಯಕ್ಕೆ ಹಾಕೊಂಡ್ರಂಥದ್ದು, ಭೋಗ್ಯಕ್ಕೆ ಮಾಡ್ಕೊಬೇಕು ಅಂತ ಇರೋದು. ಅದನ್ನ ಗುರುಪ್ರವೇಶ ಮನೆ ತಗೊಂಡವ್ರೆ, ಇನ್ನೊಂದು ಗೊಬ್ರಗಾಲ ಈಶ್ವರ್ಗವ್ರ ಮನೆ ತಗೊಂಡವ್ರು. ನಮ್ಮ ಕಷ್ಟ ನಮಗೆ ಗೊತ್ತು. ತಿಂಗಳ ಡೇಟ್ಗೆ ಹುಡುಕಂದ್ ಬತ್ತು ಮೆಸೇಜ್, ಏನು ನೋಡಿ ಬ್ರೀಜಾ ಹಾಕಿಲ್ಲ ನೀವು ಕಾಸಾ ಅಂತ, ಬ್ರೀಜಾ ಹಾಕಿಲ್ಲ ಲೋನ್ ಕಾಸಾ ಅಂತದೆ. ಹಾಕ್ತೀನಿ ಕಣವೋ ಅಂತೀನಿ. ತಿರ್ಗಾ ಇನ್ನೊಂದು ತುಡುಕಂದ್ ಮೆಸೇಜ್ ಬರ್ತದೆ, ಓನರಪ್ಪ ನಾನು ಮನೆ ಓನರು, ನೀನು ಹಾಕಿಲ್ಲ ಏನು ಅಂತ ಕೇಳ್ತೀನಿ. ಹಾಕ್ತೀನಿ ಇರೋಣ ಅಂತೀನಿ, ಅವನು ಮನೆ ಬಾಡಿಗೆ ಒಂದು. ಸೊ ಈ ರೀತಿ ನಮ್ಮ ಪರ್ಸ್ನಲ್ಸ್ ಪ್ರಾಬ್ಲಮ್ಸ್ಗಳು ಇರ್ತವೆ. ಇದ್ರಲ್ಲಿ ಬೇರೆ ಮನೆ ಖಂಡಿತ ನನಗೆ ನಮ್ಮ ಅದ್ರ ನಾವು ಓಪನ್ ಆಗಿ ಹೇಳೋದು, ನಮ್ಮ ಕೈಲಾದಷ್ಟು ನಮ್ಗೇನಾದ್ರು ದೇವ್ರ ಶಕ್ತಿ ಕೊಟ್ಟ ಅಂದರೆ ಮನೆ ತಗೋತೀವಿ ಅದನ್ನ. ಅವ್ರು ಹೇಳೋ ಮಾತು ಸುಳ್ಳು ಮಾಡೋದಿಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ಹಂಗೇನೋ ಕೊಟ್ಟು ನಾವು ಫ್ರೆಂಡ್ ಆಗಿ ಹೋಗಿ ನಿಂತ್ಕೊಂಬಂದ್ರು ಮನೆ ತಗೊಂಡ್ರು, ಅದು ತಗೊಂಡ್ರು. ಅವ್ರ ಹೆಸರು ಅವ್ರು ಆ್ಯಕ್ಚುಲಿ ಇವ್ರ ಮನೆ ಏನಂದರೆ ಕೇಳಿ, ಇವ್ರದ್ದು ಮೊದಲು ಬಾಡಿಗೆ ಮನೆ ಇದ್ರೆ ಇಲ್ಲಿಂದ ಹೋಗಕ್ಕೆ ಅಂದರೆ ಬೇರೆ ಶಿಫ್ಟ್ ಆದರೂ ಹೊಸ ಬಿಲ್ಡಿಂಗು. ಶಾಸ್ತ್ರ ಕೇಳಿದಾಗ ಅವ್ರಿಗೆ ಇರ್ತದಲ್ಲ, ಪೂಜಾ ಪುರಸ್ಕಾರಗಳು ಮಾಡಿದಾಗ ಒಂದು 4 ಜನಕ್ಕೆ ಊಟ ಹಾಕ್ಬೇಕಮ್ಮ ಅಂತ ಬಂದಾಗ ಆಯಿತು ಒಂಚೂರು ಗ್ರ್ಯಾಂಡಾಗಿ ಓಪನಿಂಗ್ಗೆ ಕರೆಯೋಣ, ಎಲ್ಲರೂ ಫ್ರೆಂಡ್ಸ್ ಎಲ್ಲ ಕರೆಯೋಣ, ಕರೆದು ಇದು ಮಾಡ್ರು. ಇಷ್ಟೇ ಮಾಡಿದ್ದು. ಅದಕ್ಕೆ ಹಂಗೆ ಟ್ರೋಲ್ ಮಾಡೋಕ್ಕೆ ತಿರ್ಕೊಂಡ್ರು. ಖಂಡಿತ ಈಗ ಏನೇನು ಟ್ರೋಲ್ ಮಾಡಿದಿರೋ ಆ ಥರ. ಸೊ ನಿಮ್ಮ ಬಾಯರ್ಕೆಯಿಂದ ಆಗಲಿ ಬಿಡಿ, ನಿಮ್ಮ ಆಶೀರ್ವಾದ ಅಂತೀನಿ. ಇವರಿಬ್ರು ನಾನು ಹೇಳ್ತಾ ಇದ್ದೀನಿ, ಬಟ್ ನನ್ನ ಮಾತು ಹೇಳ್ತಾರೆ ಅಂತಲ್ಲ ಟ್ರೋಲರ್ಸ್, ಬಟ್ ಒಳ್ಳೆ ಸ್ನೇಹಿತರು,
ಒಳ್ಳೆ ಬಾಂಡಿಂಗ್ ಇದೆ ಅಷ್ಟೇ, ಬಿಟ್ರೆ ಏನೂ ಇಲ್ಲ. ನಿಮ್ಮ ಒಂದು ಬಾಯಾರಿಕೆಯಿಂದ ಏನೋ ಆದಷ್ಟು ಬೇಗ ಮನೆ ತಗೊಂಡ್ಲಿ. ಗಣೇಶ ಮನೆ ಮನೆ ತಕಂದು ಏನು ಎಲ್ಲರೂ ಹೋಗಿ ಮರದಡಿ ಹಾಕನ್ ಕೂತ್ಕೊಂಡು ತಪಸ್ ಮಾಡ್ಬೇಕಾ? ಟೂ ಮಚ್ ಇಲ್ಲ ಮನೆ ಹಿಂದಿದ್ ಕುಡಿದ್ಬಿಟ್ಟವ್ರೆ ಅವ್ರಿಗೆ ಅದು ಸೌಂಡ್ ಆಗ್ತಿದೆ, ಏನ್ ಮಾಡಿದ್ ಅದು ಸ್ವಲ್ಪ ನಶೆಯಲ್ಲಿ ಇದಾರಲ್ಲ, ಸೊ ಹಾಗಾಗಿ ಮನೆ ಹೋಗಿ ಮನೆ ಅಂತ ಜಗನ್ಮಾತೆ. ಸೊ ಇಬ್ರು ಕಿತ್ತಾಡ್ತಾನೆ ಇದಾರೆ, ಒಂಥರ ಕ್ಯೂಟ್ ಆಗಿ ಕಾಣಿಸುತ್ತೆ ನಂಗಂತೂ ಜೋಡಿ. ಟ್ರೋಲ್ಸ್ ಏನ್ ಮಾಡ್ತಾ ಇದಾರೆ ಅದು ನಿಜ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ತಾ ಇದೆ. ಬಟ್ ಫ್ರೆಂಡ್ಸ್ ಓಕೆ, ಕರೆಕ್ಷನ್, ಸ್ಮಾಲ್ ಕರೆಕ್ಷನ್, ಫ್ರೆಂಡ್ಸ್. ಓಕೆ, ಇವಾಗ ಇನ್ನೊಂದು ಟಾಸ್ಕ್ ಕೊಡ್ತೀನಿ. ಇವರು ಊರಿನ ಗೌಡ್ರು, ನೀವಿಬ್ರು ಆಕ್ಟ್ ಮಾಡ್ತೀರಿ.